ನಿನ್ನ ಧೈರ್ಯನ ಡೌನ್ ಮಾಡೋಕ್ಕೆ ನಾನೊಂದು ಪವರ್ಫುಲ್ ವೆಪನ್ನ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನ ಆಯುಧ ಏನು ಮಾಡೋಕ್ಕಾಗಲ್ಲ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅದಕ್ಕೆ ಚರಿತ್ರೆಯಲ್ಲಿ ತುಂಬ ಸಾಕ್ಷಿ ಇದೆ. ಸೀತೆಯಿಂದ ರಾವಣ ಸತ್ತ, ದ್ರೌಪದಿಯಿಂದ ಕೌರವರು ಸತ್ರು, ಕಿತ್ತೂರು ರಾಣಿಯಿಂದ ಬ್ರಿಟಿಷ್ ಸೈನ್ಯನೇ ಸೋತೋಯ್ತು. ಏನು, ಒಬ್ಬ ಗಂಡ್ಸಾಗಿ ನನ್ನನ್ನು ಎದುರಿಸೋದು ಬಿಟ್ಟು ಒಂದು ಹೆಣ್ಣು ಹುಡುಗಿನ ಮುಂದೆ ತಂದಿಟ್ಕೊಳ್ತೀಯ? ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅಂತ ನನಗೆ ಗೊತ್ತು. ಅಷ್ಟಕ್ಕೂ ನಿನ್ನ ನಾಶ ಮಾಡಕ್ಕೆ ಹೊರಟಿರೋ ಆ ಹೆಣ್ಣು ಯಾರು ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀಯಾ? ನೀನು ಕೇಳದೆ ಇದ್ರು ಹೇಳೋ ಜವಾಬ್ದಾರಿ ನನಗಿದೆ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಿನ್ನ ಮನೆ ಹೆಣ್ಮಗಳೇ. ನಿನ್ನ ಕಂಡ್ರೆ ಕೋಪ ಮಾಡ್ಕೊಳ್ಳೋ, ಹಗೆ ಸಾಧಿಸೋ ನಿನ್ನಾದ್ನಿ ಹಾರಿಕಾ. ಏಯ್, ಏನ್ ಮಾತಾಡ್ತಾ ಇದೀಯೋ? ಕೂಲ್ ಕೂಲ್ ಅಭಿ, ಕೂಲ್. ಇಟ್ಸ್ ಟ್ರೂ ಮ್ಯಾನ್. ನನ್ನ ಆಯುಧ ನಿಮ್ಮನೆ ಹುಡುಗಿ ಹಾರಿಕಾ. ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಅವಳ ಬಲ ದೌರ್ಬಲ್ಯ ತಿಳ್ಕೊಂಡೆ. ಬಲೆ ಬೀಸ್ದೆ ಸಿಕ್ಕಾಕೊಂಡ್ಲು. ನೆನ್ನೆ ತಾನೆ ನನ್ನ ಕಂಪ್ನಿಲಿ ಪೋಸ್ಟ್ ಕೂಡ ಕೊಟ್ಟೆ. ಇವತ್ತು ಬಂದು ಜಾಯ್ನ್ ಆದ್ಲು. ಯಾಕೆ ಅವಳು ನಿನ್ನ ಹತ್ರ ಹೇಳಲಿಲ್ವಾ? ಹೇಳಿರ್ತಾಳೆ ಅನ್ಕೊಂಡಿದ್ನಲ್ಲ. ನಾನು ಹೇಳಲಿ ಅಂತ ಸುಮ್ಮನಿದ್ಲು ಅನ್ಸುತ್ತೆ. ಏನೇ ಆಗಲಿ, ಹಾರಿಕಾಗೆ ನಾನು ಕಂಡ್ರೆ ತುಂಬ ರೆಸ್ಪೆಕ್ಟು. ಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಆಫೀಸಲ್ಲಿ ಸೆಲ್ಫಿ ತಗೊಂಡಿದ್ದೀವಿ, ತೋರಿಸ್ತೀನಿ ನೋಡು. ಇವಾಗಲಾದ್ರೂ ನಂಬ್ತೀಯ? ನಾನು ನಿನಗೆ ಅವತ್ತೇ ಹೇಳಿದ್ದೆ, ನಾನು ಬೇಕಾಗಿರೋದನ್ನ ಪಡ್ಕೊಳ್ಳೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಗೌರ್ಮೆಂಟ್ ಇವೆಂಟ್ ಬೇಕು ಅಂತ ನಿನ್ನ ಆಫೀಸಿಗೆ ಬಂದು ಮರ್ಯಾದೆಯಿಂದ ಕೇಳಿದೆ, ಗೆಟ್ ಔಟ್ ಅಂದೆ. ಈಗ ನನ್ನ ಆಫೀಸ್ ಒಳಗೆ ನಿಮ್ಮ ಮನೆ ವ್ಯಕ್ತಿನ ಕರೆಸ್ಕೊಂಡಿದ್ದೀನಿ. ನಿನ್ನ ಬಗ್ಗೆ, ನಿನ್ನ ಮನೆ ಬಗ್ಗೆ, ನಿನ್ನ ಕಂಪ್ನಿ ಬಗ್ಗೆ ಎಲ್ಲ ಗೊತ್ತಿರೋ ವ್ಯಕ್ತಿ ಹಾರಿಕನ್ನ ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಬೇಕಾಗಿರೋದೆಲ್ಲ ನನ್ನ ಕಾಲ ಹತ್ರ ಬರೋ ಹಾಗೆ ಮಾಡ್ಕೋತೀನಿ. ಹೇಗಿದೆ ನಾನು ಎದ್ರೇಟು? ಏಟು ನಡಗಿಸ್ತಲ್ಲ? ಈ ಹಾರಿಕಾ ಯಾಕಿನ್ನು ಮನೆಗೆ ಬಂದಿಲ್ಲ? ಬಂದ್ಯಾ? ಯಾಕೆ ಇಷ್ಟ ತಡ ಆಯ್ತು? ಆಫೀಸಲ್ಲಿ ತುಂಬಾ ಕೆಲಸ ಇತ್ತು ಆಂಟಿ. ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕು. ಅಷ್ಟು ದೊಡ್ಡ ಕೆಲಸನೇನೆ?
ತುಂಬಾ ದೊಡ್ಡ ಕೆಲಸ ಆಂಟಿ. ಆಫೀಸಲ್ಲಿ ಏನ್ ಬೇಕಾದ್ರೂ ಎಲ್ಲರೂ ನನ್ನ ಕೇಳ್ತಾರೆ. ಎಲ್ರು ನಿಂಗೆ ಕಾಫಿ ಕೇಳ್ತಿದಾರ ಅಂದ್ರೆ ನಿನ್ ಪಿಯೋನಾ? ಪ್ಯೂನ್ ಕೆಲಸ ಮಾಡೋ ಕರ್ಮ ನನಗೇನಿದೆ? ನಾನು ವಾಚ್ಮೆನ್ನೋ ತೋಟದ ಮಾಲಿನೋ ಅಲ್ಲ, ಮ್ಯಾನೇಜರ್ ಕೂಡ ಅಲ್ಲ. ಆ ಕಂಪನಿಲಿ ಒನ್ ಆಫ್ ದಿ ಡೈರೆಕ್ಟರ್. ನಿಜನಾ? ನಾನ್ ನಂಬೇಕಾ? ನೀನ್ ನಂಬಿದ್ರು ನಂಬದೇ ಇದ್ರು ನನಗೆ ನಷ್ಟ ಆಗಲ್ಲ. ನನಗೆ ಆ ಕೆಲಸ ರೆಕಮೆಂಡೇಶನ್ ಇಂದ ಬಂದಿಲ್ಲ, ಯಾರದ್ದೋ ಕೈಕಾಲು ಹಿಡ್ಕೊಂಡಿದ್ದಕ್ಕೂ ಬಂದಿಲ್ಲ. ನನ್ನ ಟ್ಯಾಲೆಂಟ್ ಇಂದ ಬಂದಿದ್ದು. ನನ್ನ ಸ್ಕಿಲ್ಸ್ನ ಗುರುತಿಸಿ ಕೊಟ್ಟಿದ್ದಾರೆ. ನಿನ್ಗಿರೋ ಟ್ಯಾಲೆಂಟ್ ಸ್ಕಿಲ್ಸ್ ಯಾವುದು ಅಂತ ಹೇಳು ಒಂದ್ಸಲ. ಹಾರಿಕಾಗೆ ಯಾವ ಟ್ಯಾಲೆಂಟು ಇಲ್ಲ ಅಂದ್ರೆ ಯಾಕೋ ಕೆಲಸ ಕೊಡ್ತಿದ್ರು? ಇವ್ರು ಯಾರಿಗೂ ನನ್ನ ಬೆಲೆ ಗೊತ್ತಿಲ್ಲ ಆಂಟಿ. ಯಾರಾದ್ರೂ ಬೆಲೆ ಕೊಟ್ಟಿದ್ ನೋಡಿದ್ರೆ ಅಳ್ತಾರೆ. ನೀನು ಕೆಲಸ ಮಾಡ್ತಿರೋದ್ರಿಂದ ನಮ್ಗೆ ಯಾರಿಗೂ ಯಾವ ತೊಂದ್ರೆನೂ ಇಲ್ಲ ಹಾರಿಕಾ. ಈಗ ನಿನ್ಗೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ಮನೇಲಿ ಹ್ಯಾಪಿ ಆಗಿದ್ದು ಅಖಿಲ್ನ ನೋಡ್ಕೊಳ್ಳೋದ್ ಬಿಟ್ಟು ಈ ಕೆಲ್ಸ ಎಲ್ಲ ಬೇಕಾ ಹಾರಿಕಾ? ಕೋರ್ಟ್ ಕೊಟ್ಟಿರೋ ಗಡುವು ಮುಗಿದ ಮೇಲೆ ನಾನ್ ಡಿವೋರ್ಸ್ ತಗೊಂಡು ಹೊರಟೋಗ್ತೀನಿ. ಆಗ್ಲಾದ್ರೂ ನನ್ ಕೆಲಸ ಮಾಡ್ಬೇಕಲ್ವಾ? ನಿಜವಾಗ್ಲೂ ನೀವು ಡಿವೋರ್ಸ್ ತಗೋತಿದ್ದೀರಾ ಚಿಕ್ಕಮ್ಮ? ನಮ್ ಚಿಕ್ಕಪ್ಪನ ಬಿಟ್ಟು ಹೋಗ್ತೀರಾ ಚಿಕ್ಕಮ್ಮ? ಹೋಗದೆ ಈ ನರಕದಲ್ಲೇ ಇರು ಅಂತ್ಯಾ? ಅದ್ರಲ್ಲೂ ವೀಲ್ ಚೇರಲ್ಲಿರೋ ನಿಮ್ ಚಿಕ್ಕಪ್ಪನ ಜೊತೆಗಂತೂ ಖಂಡಿತ ಇರಲ್ಲ. ಹಾರಿಕಾ, ಏನು ವೀಲ್ ಚೇರಲ್ಲಿದ್ದಾನೆ ಅಂದಿದ್ದಕ್ಕೆ ಕೋಪ ಬಂದ್ಬಿಡ್ತಾ? ನೀನ್ ಯಾರ ಹತ್ರ ಜಾಬ್ ಮಾಡ್ತಾ ಇದೀಯ ಅಂತ ಗೊತ್ತಾ? ಗೊತ್ತು, ಆದಿತ್ಯ ಹತ್ರ. ಆದಿತ್ಯ ಯಾರು ಅಂತ ಗೊತ್ತಾ? ಆದಿತ್ಯ ಈವೆಂಟ್ಸ್ ಚೇರ್ಮನ್. ಆ ಕಂಪ್ನಿ ಏನು ಅಂತ ಗೊತ್ತಾ? ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ? ಆದಿತ್ಯ ಇವೆಂಟ್ಸ್ ನಮ್ಮ ರೈವಲ್ರಿ ಕಂಪ್ನಿ ಹಾರಿಕಾ. ಸೊ ವಾಟ್? ನಮ್ಮ ಶತ್ರು ಕಂಪ್ನಿಲಿ ನೀನೇನ್ ಕೆಲಸ ಮಾಡ್ತೀಯಾ? ಆದಿತ್ಯ ನಿಮಗ್ ಶತ್ರುನೋ ಸ್ನೇಹಿತನೋ ನನಗ್ ಬೇಕಾಗಿಲ್ಲ. ಇದ್ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ಶತ್ರು ಜೊತೆ ನಮ್ ಕೈ ಜೋಡಿಸ್ಬಾರ್ದಲ್ವಾ? ನೀವು ನನ್ನ ಟ್ಯಾಲೆಂಟ್ನ ಗುರ್ತಿಸ್ಲಿಲ್ಲ, ಕಂಪ್ನಿಲಿ ಯಾವುದೇ ವ್ಯಾಲ್ಯೂ ಕೊಡ್ಲಿಲ್ಲ. ಈ ಅಖಿಲ್ಗೆ ಸೇವೆ ಮಾಡ್ತಾ ಮನೇಲೇ ಇರು ಅಂದ್ರಿ. ಆದ್ರೆ ಆದಿತ್ಯ ನನ್ನನ್ನ ಗುರ್ತಿಸ್ದ. ನನ್ ಬೆಲೆ ತಿಳ್ಕೊಂಡ. ನನಗೆ ಗೌರವ ಕೊಟ್ಟು ಅವನ್ ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಮಾಡ್ದ. ನನಗೆ ಇದಕ್ಕಿಂತ ಇನ್ನೇನ್ ಬೇಕು? ಆ ಆದಿತ್ಯ ಇದನ್ನೆಲ್ಲ ಸುಮ್ಮನೆ ಮಾಡ್ತಾ ಇಲ್ಲ ಹಾರಿಕಾ. ನಿನ್ನ ಟ್ಯಾಲೆಂಟ್ ನೋಡಿ ಕೆಲಸನ ನೀನು ಕೊಟ್ಟಿಲ್ಲ ಅವನು. ಏನ್ ಭಾವ, ನೀವಂತೂ ನನ್ನ ಟ್ಯಾಲೆಂಟ್ನ ಗುರ್ತಿಸ್ಲಿಲ್ಲ. ಯಾರಾದ್ರೂ ಗುರ್ತಿಸಿದ್ರೆ ನಿಮಗೇನ್ ಕಷ್ಟ? ಕಷ್ಟ ಅಲ್ಲ ಅಮ್ಮ, ಆ ಆದಿತ್ಯಂಗೆ ನಮ್ಮ ಮೇಲೆ ದ್ವೇಷ ಇದೆ. ನೀನ್ ಮುಂದಿಟ್ಕೊಂಡು ನೀನ್ ಬೇಕಾದ್ರೂ ಮಾಡ್ಬೋದು. ನಿಮ್ ಸೇಡು ದ್ವೇಷದ ಜೊತೆ ನನಗೇನ್ ಸಂಬಂಧ? ನೀವ್ ಯಾರ ಹತ್ರ ಜಗಳ ಆಡ್ತಿರೋ ಅವ್ರ ಹತ್ರ ನಾನು ಜಗಳ ಆಡ್ಬೇಕಾ? ಏನ್ ಮಾತಾಡ್ತಿದ್ಯಾ ಹಾರಿಕಾ? ನಮ್ಮ ಕಂಪನಿ ಶತ್ರುಗಳು ನಿನಗೆ ಶತ್ರುಗಳಲ್ವಾ? ಸಾರಿ, ಅದು ನಿಮ್ಮ ಕಂಪನಿ, ನನ್ನ ಕಂಪನಿ ಅಲ್ಲ. ಸಂಸ್ಕೃತಿ ಇವೆಂಟ್ಸ್ ಅಲ್ಲಿ ನಿಂದು ಭಾಗ ಇದೆಯಮ್ಮ. ಎಲ್ಲಿದೆ ಭಾವ? ಎಷ್ಟು ತಿಳುವಳಿಕೆ, ಟ್ಯಾಲೆಂಟ್, ಬುದ್ಧಿ ಇರೋ ನನ್ನನ್ನ ಬೇಡ ಅಂತ ಸ್ವಲ್ಪನೂ ತಿಳುವಳಿಕೆ ಇಲ್ದಿರೋ ನಿಮ್ಮನ್ನ ಕಂಪನಿ ಚೇರ್ಮನ್ ಮಾಡಿದ್ದಾರೆ. ಹಾರಿಕಾ, ಅದೇ ಸತ್ಯ ಅಲ್ವಾ ಅಖಿಲ್? ನಿಮ್ ದೊಡ್ಡಣ್ಣಂಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರನ್ನ ಚೇರ್ಮನ್ ಮಾಡಿದ್ದಾರೆ. ನನಗಿಂತ ಅವ್ರಿಗೇನ್ ಹೆಚ್ಚು ಅಂತ ನನ್ನನ್ನ ಬೇಡ ಅನ್ಬಿಟ್ಟು ಅವ್ರನ್ನ ಚೇರ್ಮನ್ ಸೀಟಲ್ಲಿ ಕೂರಿಸಿದ್ದೀರಾ. ಭಾಸ್ಕರ್ ಭಾವನ್ ಬಗ್ಗೆ ಹಾಗೆಲ್ಲ ಮಾತಾಡೋದು ತಪ್ಪು ಹಾರಿಕಾ. ಅವಳು ಹೇಳೋದ್ರಲ್ಲಿ ಏನ್ ತಪ್ಪಿದೆ ವಸು? ಮೊನ್ನೆ ಭಾಸ್ಕರ್ ಮಾಡಿರೋ ಇವೆಂಟಿಂದ ನಷ್ಟ ಆಯ್ತು ತಾನೇ? ಅವನಿಗೆ ಬುದ್ಧಿ ಅನುಭವ ಇಲ್ಲದೆ ಇರೋದ್ರಿಂದಾನೇ ಆ ನಷ್ಟ ಆಗಿದ್ದು.
ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಇದ್ದಿದೆ ಅತ್ತೆ. ಅಷ್ಟಕ್ಕೂ ಈಗ ವಿಷಯ ಅದಲ್ಲ. ಹಾರಿಕಾ, ನೀನು ಆ ಕಂಪ್ನಿ ಕೆಲಸ ಬಿಡಲೇಬೇಕು. ಆಗಲ್ಲ. ಆ ಕಂಪ್ನಿಯಿಂದ ಎಕ್ಸಿಟ್ ಆಗು ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇ ಅಲ್ಲ, ಆ ದೇವ್ರೆ ಬಂದು ಹೇಳಿದ್ರು ನಾನು ಕೇಳಲ್ಲ. ನಿಮ್ ಭಾವ ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋ ಹಾರಿಕಾ. ಚೆನ್ನಾಗೇ ಅರ್ಥ ಆಯ್ತು. ನಿಮ್ ಸಹಾಯ ಇಲ್ದೆ ನಾನು ಒಳ್ಳೆ ಪೊಸಿಷನ್ಗೆ ಹೋದೆ ಅಂತ ನಿಮಗೆ ಅಸೂಯೆ. ಅದಕ್ಕೆ ಆ ಕೆಲ್ಸ ಬಿಡು ಅಂತಿದ್ದೀರಾ. ಅಭಿಗೆ ಅಸೂಯೆ ದ್ವೇಷ ಇಲ್ಲಮ್ಮ. ಅವನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೋ. ನನಗ್ ಒಳ್ಳೇದೇ ಅಲ್ವಾ ಆಗಿರೋದು. ಮತ್ತೆ ನೀವೇನ್ ನನ್ ಒಳ್ಳೇದ್ ಬಯಸೋದು? ಆದಿತ್ಯ ಒಳ್ಳೆಯವನಲ್ಲ ಹಾರಿಕಾ. ಹಾಗಾದ್ರೆ ನೀವು ಒಳ್ಳೆಯವರಾ? ಹಾರಿಕಾ, ಇಲ್ಲಿ ಯಾರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ. ಆದಿತ್ಯದಿಂದ ನೀನು ತೊಂದರೆ ಅನ್ಭವಿಸ್ತೀಯಮ್ಮ, ಕಷ್ಟಪಡ್ತೀಯ. ಏನು, ನಿಮ್ ತಮ್ಮನ್ಗಿಂತನಾ? ಅಖಿಲಿಂದ ನನಗೆ ತುಂಬಾ ನಷ್ಟ ಆಗಿದೆ. ಎಷ್ಟೋ ಕಷ್ಟಪಟ್ಟಿದ್ದೀನಿ. ಅಖಿಲ್ಗೆ ಹೋಲ್ಸಿದ್ರೆ ಆದಿತ್ಯ ಎಂಥವನಾದ್ರೂ ಬೆಟರೇ. ಹಾರಿಕಾ, ಏನು ಹೊಡಿತ್ಯಾ? ಹೊಡಿ ನೋಡೋಣ. ಈ ಸಲ ನಿನ್ನ ಕೈಗಳಿಗೆ ಖಂಡಿತ ಬೇಡಿ ಹಾಕ್ಸಿ ಸ್ಟೇಷನಲ್ಲಿ ಕೂರೋ ಹಾಗೆ ಮಾಡ್ತೀನಿ. ನಿನ್ನ ಎದ್ದು ನಡೆಯೋದಕ್ಕಾಗಲ್ಲ, ಕೈ ಮಾತ್ರ ಚೆನ್ನಾಗಿ ಮೇಲೆತ್ತಿದ್ಯಾ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ಹಾರಿಕಾ. ಆ ಆದಿತ್ಯ ಎಂತವನು ಅಂತ ನಿನಗೆ ಗೊತ್ತಿಲ್ಲ. ನಮ್ಮೇಲಿರೋ ಕೋಪದಿಂದ ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳಕ್ ಹೋಗ್ಬೇಡ. ಆಲ್ರೆಡಿ ನನ್ನ ಜೀವನ ಯಾವತ್ತೂ ಹಾಳಾಗೋಯ್ತು. ಇನ್ನೇನೂ ಉಳಿದಿಲ್ಲ. ಕೋರ್ಟ್ ಗಡುವು ಆಗ್ತಿದ್ದ ಹಾಗೆ ನನಗೆ ಡಿವೋರ್ಸ್ ಸಿಗುತ್ತೆ. ಅದಾದ್ಮೇಲೆ ಅಖಿಲ್ಗೂ ನನಗೂ ಯಾವುದೇ ಸಂಬಂಧ ಇರಲ್ಲ. ಹಾಗೇನೆ ನಿಮ್ಮ ಕುಟುಂಬಕ್ಕೂ ನಿಮ್ಮ ಕಂಪನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಚಿಕ್ಕ ಹುಡುಗಿ ತರ ಆಡ್ಬೇಡ. ಇಷ್ಟು ವರ್ಷ ಹಾಗೆ ಆಡ್ತಿದ್ದೆ. ಈಗೀಗ ದೊಡ್ಡೋಳ್ ಥರ ನಡ್ಕೋತಿದ್ದೀನಿ. ಎಲ್ಲಾನು ತಿಳ್ಕೊತಿದ್ದೀನಿ. ಏನ್ ಗೊತ್ತು ನಿನ್ಗೆ? ಏನ್ ಗೊತ್ತು? ನನ್ನ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಬಗ್ಗೆ ನನಗೆ ಎಲ್ಲಾನು ಗೊತ್ತು. ಕೊನೆ ಸಲ ಹೇಳ್ತಾ ಇದ್ದೀನಿ ಹಾರಿಕಾ, ಆ ಆದಿತ್ಯ ಕಂಪ್ನಿಯಿಂದ ಬಂದ್ಬಿಡ್ ನೀನ್ ಆಚೆ. ಬೇಕಾದ್ರೆ ನಮ್ಮ ಆಫೀಸಲ್ಲಿ ಯಾವ ಪೋಸ್ಟ್ ಬೇಕೋ ಆ ಪೋಸ್ಟ್ನ ನೀನು ತಗೋ. ಸಾರಿ, ನಿಮ್ ಭಿಕ್ಷೆ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದನ್ನ ನಾನು ಸಂಪಾದನೆ ಮಾಡ್ಕೋತೀನಿ. ಅಲ್ದೆ ಗಡುವು ಮುಗಿದ್ಮೇಲೆ ಹೊರಟೋಗೋ ನನ್ನ ಹತ್ರ ಇಷ್ಟೊಂದು ಡಿಸ್ಕಷನ್ ಯಾಕೆ ಭಾವ? ನಾನು ತುಂಬಾ ಸುಸ್ತಾಗಿದ್ದೀನಿ, ಫ್ರೆಶ್ ಆಗ್ಬೇಕು. ನೋಡ್ಕೋತೀನಿ ಅಂತಿದ್ದಾಳೆ, ಬಿಡ್ಬೋದಲ್ಲ ಅಭಿ? ಹೇಗ್ ಬಿಡ್ತೀಯತ್ತೆ? ಅವಳು ಈ ಮನೆ ಸೊಸೆ. ವಿಚ್ಛೇದನ ಬಂದ್ಮೇಲೆ ಹಾರಿಕಾಗೂ ಈ ಮನೆಗೂ ಸಂಬಂಧ ಇರಲ್ವಲ್ಲ. ಹಾರಿಕಂಗೆ ವಿಚ್ಛೇದನ ಸಿಗ್ಬೇಕು ಅಂತ ನೀವು ಬಯಸ್ತಿದ್ದೀರಾ ಚಿಕ್ಕಮ್ಮ? ಅವಳು ಆಸೆ ಪಡ್ತಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಇಷ್ಟ ಬಂದಾಗ ಬಿಟ್ಬಿಡೋಣ ಅಂತಿದ್ದೀನಿ. ಯಾರೇ ಬಯಸಿದ್ರು ವಿಚ್ಛೇದನ ಅಂತೂ ಸಿಗಲ್ಲ.
ಒಂದು ವೇಳೆ ಸಿಕ್ಕಿದ್ರು ಆಗ್ಲೂ ಹಾರಿಕಾ ಈ ಮನೆಗೆ ಸೇರಿದವಳೆ. ಆಚೆ ಕೆಲಸ ಮಾಡ್ತಿದ್ದೆ. ಆಗಿಲ್ದೇ ಇರೋ ಹೊಟ್ಟೆ ಊರಿ ಈಗ ಬಂತ ನಿಮ್ಗೆ? ಆ ಕೆಲಸ ಮಾಡಿದ್ದಕ್ಕೆ ಯಾರು ಏನೂ ಹೇಳಲಿಲ್ಲ, ಆದ್ರೆ ಈಗೆಲ್ಲರೂ ಹೇಳ್ತಿದ್ದಾರೆ. ಆಗ ನಮ್ಮ ಪರಿಸ್ಥಿತಿ ಬೇರೆ. ಈಗ ನಮ್ಮ ಹತ್ರ ಆಸ್ತಿ ಇದೆ. ನೀನ್ ಕೆಲಸ ಮಾಡೋ ಅಗತ್ಯ ಇಲ್ಲ. ಕೆಲಸ ಮಾಡ್ದೆ ನಿನಗ್ ಸೇವೆ ಮಾಡ್ತಾ ಕೆಲ್ಸದವಳ ಥರ ಇರ್ಬೇಕಾ? ನಾಳೆ ಡಿವೋರ್ಸ್ ಬಂದ್ಮೇಲೆ ನಾನು ಹೇಗ್ ಜೀವನ ಮಾಡ್ಲಿ? ಆಗ್ಲೂ ನಿನಗ್ ಸೇವೆ ಮಾಡ್ತಾ ಕೈ ಚಾಚಿ ಬೇಡ್ಕೋಬೇಕಾ? ಈ ಮನೇಲಿ ಎಲ್ಲರೂ ನಿನ್ನ ಗುಲಾಮ್ಳಾಗಿ ಮಾಡ್ಬೇಕು ಅಂತಿದ್ದಾರೆ. ನನಗ್ ಮೋಸ ಮಾಡಿ ನಿನ್ ಕಾಲ್ ಕೆಳಗೆ ಇರ್ಬೇಕು ಅಂತಿದ್ದಾರೆ. ಅದಕ್ಕೆ ನನ್ ಸ್ವಂತ ಕಾಲ್ ಮೇಲೆ ನಾನ್ ನಿಲ್ಬೇಕು ಅಂತಿದ್ದೀನಿ. ನಿನಗ್ ಹೇಗೂ ಕಾಲ್ ಬರಲ್ಲ. ಈ ಜನ್ಮ ಪೂರ್ತಿ ನೀನ್ ಎದ್ದು ನಡೆಯಲ್ಲ. ಏನು ಕೈಲಾಗ್ದಿರೋ ನಿನ್ನಂಥವನ್ಗೆ ಹೆಂಡತಿ ಆಗಿರೋದಕ್ಕೆ ನನ್ನ ಕೈಲಾಗಲ್ಲ. ಚಿಕ್ಕಮ್ಮ, ಏನ್ ಮಾತಾಡ್ತಿದ್ದೀರಾ ಚಿಕ್ಕಮ್ಮ ನೀವು? ಬನ್ನಿ ಸರ್, ನೀವೊಬ್ರೇ ಕಮ್ಮಿ ಆಗಿದ್ರಿ ನನ್ನ ಬೈಯೋದಕ್ಕೆ. ನೀವು ಚೆನ್ನಾಗಿದ್ದಿದ್ರೆ ಯಾರಾದ್ರೂ ಯಾಕೆ ಬೈತಾರೆ ಚಿಕ್ಕಮ್ಮ? ಚೆನ್ನಾಗಿ ಅಂದ್ರೆ ಹೇಗೋ ಮಾತಾಡ್ಬೇಕು. ಬೆರಳಷ್ಟು ಉದ್ದ ಇಲ್ಲ, ನೀನೇ ನನಗ್ ಸಲಹೆ ಕೊಡ್ತೀಯಾ? ವಸುಂಧರ ಮಗ ಅಂತ ಪೊಗರ, ಅಭಿ ದತ್ತು ಪುತ್ರ ಅಂತ ಹೆಮ್ಮೆನಾ? ನಾನ್ ನಿಮ್ಗೂ ಕೂಡ ಮಗನೇ ಚಿಕ್ಕಮ್ಮ. ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ. ಒಂದ್ ಕಡೆ ನೋಡಿದ್ರೆ ಮಗ ಅಂತಿದ್ಯಾ, ಮತ್ತೆ ಆ ತಾಯಿಗೆ ತಪ್ಪು ಮಾಡ್ತಿದ್ಯಾ ಅಂತೇನೋ? ನಮ್ಮಮ್ಮ ತಪ್ಪು ಮಾಡಿದ್ರು ಕೂಡ ತಪ್ಪೇ ಅಂತಾನೆ ಅಂತೀನಿ ಅಜ್ಜಿ. ಅಂತ ದೊಡ್ಡಸ್ಕೆ ನಿನ್ಗ್ಯಾಕೋ? ಮಕ್ಕಳು ತರ ಇರೋದ್ ಬಿಟ್ಟು ದೊಡ್ಡವ್ರ ವಿಷಯ ನಿನ್ಗ್ಯಾಕೆ? ನಮ್ ಡ್ಯಾಡಿ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡೋದು ಅಜ್ಜಿ. ಚಿಕ್ಕಮ್ಮನ್ಗೆ ಜಾಬ್ ಬೇಡ ಅಂತ ಹೇಳಿದ್ರು. ಚಿಕ್ಕಮ್ಮ ಕೇಳ್ಬೇಕು ತಾನೆ, ಕೇಳಲಿಲ್ಲ. ಅದ್ರಲ್ಲೂ ಚಿಕ್ಕಪ್ಪನ್ಗೆ ಅನ್ಬಾರ್ದು ಮಾತೆಲ್ಲ ಹೇಳಿದ್ರು. ಜೀವನ ಪೂರ್ತಿ ಚಿಕ್ಕಪ್ಪ ಎದ್ದು ನಡೆಯಲ್ಲ ಅಂತ ಹೇಳಿದ್ರು. ಅದೆಂತ ದೊಡ್ಡ ತಪ್ಪು ಹೇಳಿ? ನಿಮ್ ಚಿಕ್ಕಪ್ಪ ನಡೀತಾನೇನೋ? ಹಾಗಾದ್ರೆ ಎದ್ದು ನಡಿಯನ್ನು. ತುಂಬಾ ಹೆಜ್ಜೆ ಏನ್ ಇಡೋದ್ ಬೇಡ, 2 ಹೆಜ್ಜೆ ಇಡು ಅನ್ನು ನೋಡ್ತೀನಿ. ನಾನ್ ಕೆಲ್ಸದವಳ ಥರ ಗುಲಾಮಳ ಥರ ಸೇವೆ ಮಾಡ್ಬೇಕಾದ್ರೆ ನೀವ್ ಯಾರು ಮಾತಾಡಲ್ಲ. ನನ್ ಜೀವನ ನಾನ್ ನೋಡ್ಕೋತಿದ್ರೆ ಮಕ್ಕಳನ್ನು ಸೇರಿಸಿ ಎಲ್ರಿಗೂ ಬಾಯ್ ಬರ್ತಿದೆ.
ನೀನ್ ಅಷ್ಟು ಕೀಳಾಗಿ ಕಾಣಿಸ್ತಿದ್ಯಾ ಕಣೆ ಇವ್ರಿಗೆ, ಅದಕ್ಕೆ ಮಕ್ಕಳು ಕೂಡ ನಿನಗ್ ಬೈತಿದ್ದಾರೆ. ನಿಲ್ಲಿಸ್ತೀಯ ಅತ್ತೆ? ನಿನ್ನಿಂದಲೇ ಇವಳು ಹಾಳಾಗಿರೋದು. ಹಾ, ಅವಳನ್ನ ನೀನೇ ಹಾಳು ಮಾಡ್ತಿರೋದು. ಬೈಯೋದಿದ್ರೆ ನನಗ್ ಬೈಯಿ. ಆಂಟಿ ಏನ್ ಮಾಡಿದ್ಲು? ಎಲ್ಲ ಅಜ್ಜಿನೇ ಮಾಡ್ತಿರೋದು, ನನಗ್ ಗೊತ್ತು. ಬೆರಳಷ್ಟು ಉದ್ದ ಇಲ್ಲ ನನ್ನೇ ಅಂತೀಯೇನೋ? ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ರಾಕಿ ಮೇಲೆ ಕೈ ಮಾಡಿದ್ರೆ ದೊಡ್ಡೋಳು ಅಂತಾನು ನೋಡಲ್ಲ ಅತ್ತೆ. ಬಿಡಿ ಚಿಕ್ಕಪ್ಪ, ಇವ್ರಷ್ಟೇ, ಎಷ್ಟೇ ಹೇಳಿದ್ರು ಕೇಳಲ್ಲ.